celebration. To invoke the blessings of the Almighty and mark the auspicious beginning of today's cultural fest, to all of you, to our much awaited school cultural fest. A culture is more than just a series of performance. It is a platform where young minds express themselves through music, dance, drama, art and many other forms of creativity. Why do we gather here today? Yes, today where colors come alive, where every rhythm tells a story, where every performance reflects passion. So yes, the energy of the today belongs to each student, teacher, artist and all the performers who have gathered here. Today we have gathered here to celebrate the 3 C's. Those 3 C's are color, culture and creativity. ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ, ಎಲ್ಲ ಸಹೋದ್ಯೋಗಿ ಮಿತ್ರರೇ, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ವಿದ್ಯಾರ್ಥಿಗಳೇ. ಇವತ್ತು ಭಾಳ ವಿಶೇಷವಾದ ದಿನ ಅಂತ ನಾನು ಭಾವಿಸ್ತೇನೆ. ಭಾಳ ದಿನಗಳ ನಂತರ ನನ್ನ ಗೆಳತಿಯಾದಂಥ ಶ್ವೇತಾ ಮಡಪ್ಪಾಡಿಯವರು ನಾವಿಬ್ಬರು ಒಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಸೇರಿದ್ದೇವೆ. ಒಟ್ಟಿಗೆ ಉದ್ಘಾಟನೆ ಮಾಡಿರೋದು ಇದೊಂದು ಭಾಳ ವಿಶೇಷ ಅಂತ ನಾನು ಭಾವಿಸ್ತೇನೆ. ಜೊತೆಗೆ ನಾವು ವಾರದಲ್ಲಿ 2-3 ಶಾಲೆಗಳಿಗೆ ಇದೇ ರೀತಿ ಹೋಗ್ತಾ ಇರ್ತೀವಿ ಶಾಲೆಗಳಿಗೆ. ಆದರೆ ಇವತ್ತಿನ ಈ ಉದ್ಘಾಟನಾ ಕಾರ್ಯಕ್ರಮ ಇರ್ಬೋದು ಮತ್ತು ಈ ಅವರ ಕಲ್ಚರಲ್ ಫೆಸ್ಟ್ ಇರ್ಬೋದು, ಭಾಳ ವಿಶೇಷವಾದಂಥ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಇದು ಕೇವಲ ಸ್ಪರ್ಧೆ ಮತ್ತು ಬಹುಮಾನ ಇಷ್ಟೇ ಅಲ್ಲ, ಇದರ ಹೊರತಾಗಿ ಶೈಕ್ಷಣಿಕ ಆಯಾಮ ಇರೋದ್ರಿಂದ ನಾನು ನಿಮಗೆ ಅರುಪ್ತರಿಗೆ ಇಷ್ಟಪಡೋದೇನು ಅಂದರೆ, ಈ ಕಾರ್ಯಕ್ರಮ ಯಾಕೆ ಬೇಕು, ಮಕ್ಕಳಿಗೆ ಯಾಕೆ ಬೇಕು? ನಿಮ್ಮ ಉತ್ಸಾಹವನ್ನು ಇನ್ನೂ ಹೆಚ್ಚು ಮಾಡೋದಕ್ಕೆ. ಯಾಕೆ ಗೊತ್ತಾ? ಇವತ್ತಿನ ಮಕ್ಕಳು ಇವತ್ತಿನ ಯಾಂತ್ರೀಕರಣದ ಬದುಕಿನಲ್ಲಿ ಕಳೆದು ಹೋಗ್ತಿದ್ದಾರೆ, ಯಂತ್ರಗಳಾಗಿ ಕಳೆದು ಹೋಗ್ತಿದ್ದಾರೆ. ಮೊಬೈಲ್ ಅಂದ್ಕೊಂಡು ಮಕ್ಕಳು ದೃಷ್ಟಿದೋಷವನ್ನು ಕಳ್ಕೊಳ್ತಾ ಇದ್ದಾರೆ. ಅವ್ರ ಬೆರಳುಗಳನ್ನು ಹಿಡ್ಕೊಳ್ತು ಅಂದರೆ ಗಡ ಅಂತ ನಡುಗ್ತಾ ಇದೆ. ಯಾಕೆ ಈ ಥರ ಆಗ್ತಿದೆ? ಈ ಥರ ಸಾಂಸ್ಕೃತಿಕ ಚಟುವಟಿಕೆಗಳು, ಪಠ್ಯೇತರ ಚಟುವಟಿಕೆಗಳು ಭಾಳ ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಬೇಕಾಗಿದೆ. ಬಯಲನೆ ಬಿತ್ತಿ ಬಯಲನೆ ಬೆಳೆದು ಬಯಲಾಗಿ ಬಯಲಾಯಿತಯ್ಯ
ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿದಯ್ಯ. ಬಯಲ ಜೀವನ ಬಯಲ ಭಾವನೆ ಬಯಲ ಜೀವನ ಬಯಲ ಭಾವನೆ ಬಯಲು ಬಯಲಾಗಿ ಬಯಲಾಯಿದಯ್ಯ. ಬಯಲ ಜೀವನ ಬಯಲ ಭಾವನೆ ಬಯಲ ಜೀವನ ಬಯಲ ಭಾವನೆ ಬಯಲು ಬಯಲಾಗಿ ಬಯಲಾಯಿದಯ್ಯ. ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು. ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು. ನಾನಿಮ್ಮ ನಂಬಿ ಬಯಲಾದೆ ನಾನಿಮ್ಮ ನಂಬಿ ಬಯಲಾದೆ. ಗುಹೇಶ್ವರ 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 ಗುಹೇಶ್ವರ. ನಮ್ಮ ಬದುಕು ನಮ್ಮ ಮಕ್ಕಳ ಬದುಕು ಬಯಲಾಗಬೇಕಂದ್ರೆ ಅವರ ಕಲ್ಚರಲ್ ಫೆಸ್ಟ್ ಈ ರೀತಿಯ ಸಹಪಠ್ಯ ಚಟುವಟಿಕೆಗಳು ಮಕ್ಕಳಿಗೆ ಬಹಳ ಅಗತ್ಯವಾಗಿ ಬೇಕೇ ಬೇಕು. ನಮ್ಮ ಮಕ್ಕಳ ಊಹಾಶಕ್ತಿಯನ್ನು ಕಲ್ಪನಾ ಶಕ್ತಿಯನ್ನು ಮನೋವಿಕಾಸವನ್ನು ಈ ರೀತಿಯ ಸಹಪಠ್ಯ ಚಟುವಟಿಕೆಗಳು ಬಹಳ ಮುಖ್ಯವಾಗಿ ಮಾಡ್ತಾ ಹೋಗ್ತವೆ. ಅಷ್ಟೇ ಅಲ್ಲ, ನೀವು ಒಬ್ಬ ಅಪ್ಪಟ ಮನುಷ್ಯರಾಗಿ ಇಂಥ ಕಲ್ಚರಲ್ ಫೆಸ್ಟಿವಲಿಂದ ಹೊರಹೊಮ್ಮೋದಕ್ಕೆ ಸಾಧ್ಯ ಆಗ್ತದೆ. ಒಬ್ಬ ಕುವೆಂಪು, ರಾಜ್ಕುಮಾರ್, ಬುದ್ಧ, ಅಂಬೇಡ್ಕರ್ ಹೀಗೆ ಮಹಾನ್ ವ್ಯಕ್ತಿಗಳನ್ನೆಲ್ಲ ನಿಮ್ಮ ಎದೆ ಒಳಗೆ ಕರ್ಕೊಳ್ಳುವಂತಹ ಒಂದು ಸಮಯ ಇವೆಲ್ಲ. ಇಂತಹ ಕಲ್ಚರಲ್ ಫೆಸ್ಟ್ಗಳು ಈ ಶಾಲೆಯಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಆಗಲಿ. ನಿಮ್ಮ ಭವಿಷ್ಯ ಉಜ್ವಲ ಆಗಲಿ. ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ನಿಮ್ಮ ಕಲ್ಚರಲ್ ಫೆಸ್ಟ್ ಮತ್ತು ನೀವು ಭಾಗವಹಿಸೋಕ್ಕೆ ಭಾಳ ಮುಖ್ಯ. ನೀವು ಒಳ್ಳೆಯ ಪ್ರಜೆಗಳಾಗಿ ಅಂತ ಆಶಿಸ್ತಾ ನನ್ನ ಅನಿಸಿಕೆಯನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಬಯಲ ಭಾವನೆ ಬಯಲು ಬಯಲಾಗಿ ಬಯಲಾಯಿದಯ್ಯ. ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು. ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು. ನಾನಿಮ್ಮ ನಂಬಿ ಬಯಲಾದೆ ನಾನಿಮ್ಮ ನಂಬಿ ಬಯಲಾದೆ. ಗುಹೇಶ್ವರ 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 ಗುಹೇಶ್ವರ. ನಮ್ಮ ಬದುಕು ನಮಸ್ಕಾರ. ಜೋರಾಗಿ ಹೇಳಿ. ನಾನು ಮೈಕಲ್ಲಿ ಮಾತಾಡ್ತೇನೆ, ನೀವೆಲ್ಲರೂ ಮೈಕಲ್ಲಿ ಮೀರಿಸಿದ ಶಕ್ತಿ ನಿಮ್ಮ ಹತ್ರ ಇದೆ. ದೇವಾನಂದ ಮಾಮ ಬಹಳ ಚಂದ ಹಾಡಿದ್ರಲ್ವಾ? ಎಷ್ಟು ಹಾಡಕ್ಕೆ ಇಷ್ಟ ಇದೆ ಇಲ್ಲಿ? ಇವತ್ತೆಲ್ಲ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತಾ ಇದ್ದೀರಾ? ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲಿ? ಓಕೆ. ಏನ್ ಮಾತಾಡೋದು? ಮಕ್ಕಳ ಮುಂದೆ ಮಾತನಾಡೋದಕ್ಕೆ ನಮಗೆ ಭಯ. ದೊಡ್ಡವರಿಗೆ ತಲುಪಬಹುದು, ಆದರೆ ಮಕ್ಕಳಿಗೆ ತಲುಪೋ ಕೆಲಸ ಬಹಳ ಕಷ್ಟದ್ದು. ಹಾಗಾಗಿ ಎಲ್ಲ ಟೀಚರ್ಸಿಗೂ ಆ ಕಷ್ಟ ಇದ್ದೇ ಇರುತ್ತೆ ಅಲ್ವಾ? ನಿಮ್ಮ ಪ್ರಿನ್ಸಿಪಲ್ ಮ್ಯಾಮ್ಗೆ, ನಿಮ್ಮ ಮ್ಯಾಮ್ ಮೇಲೆ, ಸಿಸ್ಟರ್ ಮೇಲೆ ನಿಮ್ಮ ಪ್ರೀತಿ ಎಷ್ಟಿದೆ ಅಂತ ನಿಮ್ಮ ಚಪ್ಪಾಳೆಯಲ್ಲಿ ಅವಾಗ ಗೊತ್ತಾಯ್ತು ನನಗೆ. ಎಲ್ರಿಗಿಂತ ಜಾಸ್ತಿ ಚಪ್ಪಾಳೆ ಮೇಡಮ್ ಕೊಡ್ರಿ ಅಲ್ವಾ? ಓಕೆ. ಇವತ್ತು ನಾನು ಕನ್ನಡದಲ್ಲಿ ಮಾತಾಡ್ತೇನೆ, ಯಾಕಂದರೆ ನಾನು ಬೇಸಿಕಲಿ ಕನ್ನಡ ಮೀಡಿಯಂ ಸ್ಟೂಡೆಂಟು, ಇನ್ನೊಂದು ಕನ್ನಡದ ಸಾಹಿತ್ಯದ ವಿದ್ಯಾರ್ಥಿನಿ. ಶಾಲೆಯ ಜವಾಬ್ದಾರಿ ನಿಮಗೆಲ್ಲ ಇಂಗ್ಲೀಷನ್ನು ಬಹಳ ಚಂದ ಕಲಿಸೋದು, ಇಂಗ್ಲೀಷ್ನಲ್ಲಿ ನಿಮ್ಮನ್ನು ಪ್ರೊಫೆಷನಲ್ಸ್ ಆಗಿ ಕ್ರಿಯೇಟ್ ಮಾಡೋದು ಇದೆಲ್ಲ. ಆದರೆ ಕನ್ನಡವನ್ನು ಮರಿಬಾರ್ದು ಮಕ್ಕಳೇ. ಕನ್ನಡವನ್ನು ಪ್ರೀತಿಸ್ತೀರಾ? ಕನ್ನಡ ಒಂದನ್ನು ಎದೆಯಲ್ಲಿ ಗಟ್ಟಿ ಇಟ್ಕೊಂಡ್ರೆ ಇನ್ನು ಉಳಿದಿದ್ದೆಲ್ಲ ಮ್ಯಾನೇಜ್ ಮಾಡ್ಬೋದು, ಆಯ್ತಾ? ಹಾಗಾಗಿ ಕನ್ನಡ ಆ ಆ ಈ ಯಾರು ಹೇಳ್ಕೊಡ್ತಾರೆ ನಿಮಗೆ? ಎಲ್ಲರಿಗೂ ಬರುತ್ತಾ?
ಓಕೆ, ಮಾತು ನಿಲ್ಲಿಸ್ಬೇಕು. ಮತ್ತೆ ನಾನು ಮಾತಾಡುವಾಗ ನೀವು ಯಾರು ಮಾತಾಡ್ಕೊಡ್ತು. ನನ್ನ ಎಲ್ಲರೂ ನೋಡ್ತಾ ಇದ್ದೀನಿ. ಇಲ್ಲಿ ದೀಪ ಹಚ್ಚಿದ್ರಲ್ಲ, ದೀಪ ನಾವು ಹಚ್ಚಿದ್ವಲ್ಲ, ಹೆಂಗ್ ದೀಪ ತಂದು ಕೊಟ್ರು ಇಬ್ರು? ಒಂದು ಯಾವ್ಯಾವ ಡ್ಯಾನ್ಸ್ ಅದು? ಓಕೆ, ಅದಕ್ಕೆ ಈ ಕಡೆಯಿಂದ ಬಂದಿರೋದು ಕ್ಲಾಸಿಕಲ್, ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸು. ಈ ಕಡೆಯಿಂದ ಬಂದಿರೋದು ವೆಸ್ಟರ್ನ್ ಡ್ಯಾನ್ಸು. ನನಗೆ ಒಂದು BM ಶ್ರೀಕಂಠಯ್ಯ ಅಂತ ಒಬ್ರು ಕವಿ ಇದ್ದಾರೆ, ಇದ್ರು. ಯಾರು? BM ಶ್ರೀ ಅಂತ ಹೇಳ್ತಾರೆ. ಅವರು ಒಂದು ಕಡೆ ಬರೀತಾರೆ, ಮಕ್ಕಳೇ, ಇಲ್ಲಿ ನಮಗೆ ಇಂಗ್ಲಿಷ್ ಮತ್ತು ಕನ್ನಡ ಎರಡು, ಅಥವಾ ಇಂಗ್ಲಿಷ್ ಮತ್ತು ಲೋಕಲ್ ಭಾಷೆ ಎರಡು ಯಾಕೆ ಮುಖ್ಯ ಅಂತ ಅವರು ಹೇಳ್ತಾರೆ. ನಿಮ್ಗೆ ಅರ್ಥ ಆಗೋದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ ಕನ್ನಡ ಭಾಷೆ ಹೇಳಲಿಕ್ಕಿಲ್ಲ ಇದನ್ನ. ಅವಳ ಹುಡುಗಿ ಇವಳಿಗಿಟ್ಟು ನೋಡ ಬಯಸಿದೆ, ಮೊದಲು ತಾಯ ಹಾಲ ಕುಡಿದು ಲಲ್ಲೆಯಿಂದ ತೊದಲಿ ನುಡಿದು ಕೆಳೆಯರೊಡನೆ ಬೆಳೆದು ಬಂದ ಮಾತದಾವುದು, ಲಲ್ಲೆಯಿಂದ ನುಡಿದು ಬಂದ ಮಾತದಾವುದು. ಕನ್ನಡ ನುಡಿ ನಮ್ಮ ಹೆಣ್ಣು, ನಮ್ಮ ತೋಟ ದಿನಿಯ ಹಣ್ಣು, ಬಳಿಕ ಬೇರೆ ಬೆಳೆದ ಹೆಣ್ಣು ಬಳಿಗೆ ಸುಳಿದಳು. ಮೊದಲು ಇಲ್ಲಿ ಬರೀ ಕನ್ನಡ ಇತ್ತು ಕರ್ನಾಟಕದಲ್ಲಿ, ಆಮೇಲೆ ಬೇರೆನೆ ಬೆಳೆದಿರೋ ಒಬ್ಳು ಹೆಣ್ಮಗಳು ಬಂದ್ಲು. ಯಾರು? ಇಂಗ್ಲಿಷ್. ವೆರಿ ಗುಡ್. ಯಾರು ಹೇಳಿದ್ರು? ಟೀಚರು. ಕನ್ನಡದ ಜೊತೆಗೆ ಇಂಗ್ಲಿಷ್ ಬಂತು. ಹಾಗಾಗಿ ನಾವು ಅಷ್ಟರಲ್ಲಿ ಕನ್ನಡವನ್ನ ಮರಿಬಾರ್ದು. ನಮ್ಮ ಕನ್ನಡದ ಕವಿಗಳು ಏನ್ ಮಾಡಿದ್ರು? ಅವಳ ತೊಡುಗೆ ಇವಳಿಗಿಟ್ಟು ನೋಡ ಬಯಸಿದೆ, ಇವಳ ತೊಡುಗೆ ಅವಳಿಗಿಟ್ಟು ಹಾಡ ಬಯಸಿದೆ ಅಂತ ಹೇಳ್ತಾರೆ. ಹಾಗಾಗಿ ಎರಡೂ ಕೂಡ ಮುಖ್ಯ. ಅವ್ರು ತುಂಬಾ ಚಂದ ಅದನ್ನ, ಟೀಚರ್ಸಿಗೆ ನಾನು ಅಭಿನಂದನೆ ಹೇಳ್ತೇನೆ. ಬ್ಯೂಟಿಫುಲಿ ಯು ಹ್ಯಾವ್ ಮೇಡ್ ಇಟ್ ಮೇಡಮ್. ಇದು ಏನಂತಂದ್ರೆ, ಈ ತರ ಅವ್ರಿಗೆ ಅರ್ಥ ಆಗ್ಬೇಕು. ನಾ ಆ ಕಾರಣಕ್ಕೆ ಹೇಳ್ತಿದ್ದೇನೆ, ಇಂಗ್ಲಿಷು ಮತ್ತು ಕನ್ನಡ ಎರಡೂ ಮುಖ್ಯ ಅನ್ನೋದನ್ನ. ಇಂಡಿಯನ್ ಕಲ್ಚರು ಮುಖ್ಯ, ವೆಸ್ಟರ್ನ್ ಕೂಡ ಕಲ್ಚರ್ ಕೂಡ ಇಂಪಾರ್ಟೆಂಟ್. ಯಾರಾದ್ರೂ ಇಲ್ಲಿಂದ ಅಮೆರಿಕದಲ್ಲಿ ಹೋಗಿ ಬದುಕ್ತೀವಿ ಅಂತಂದ್ರೆ ನಿಮಗೆ ಕೆಪಾಸಿಟಿ ಬರಬೇಕು ಬದುಕಕ್ಕೆ, ಅಲ್ವಾ? ಹಾಗಾಗಿ ಎಲ್ಲವನ್ನ ಮುಖ್ಯ ಮಾಡ್ಕೋಬೇಕು. ಮಾಮ ಚಂದ ಹಾಡಿದ್ರು. ನನಗೆ ನಾನು ಮಾಮನ ಮುಂದೆ ಯಾವಾಗಲೂ ವೀಕ್. ಅವರು ನನಗೆ ಸುಮಾರು ನಾವು ಒಂದು 20 ವರ್ಷದ ಹಿಂದೆ ನಿಮ್ಮ ಹಾಗಿನ ಮಕ್ಕಳಿಗೆ ನಾನು ಮಂಗಳೂರಲ್ಲಿ ಒಂದು ಕಾರ್ಯಕ್ರಮ ಹಳ್ಳಿ ಮಕ್ಕಳಿಗೆ ಮಾಡಿದ್ದೆ. ಆಗ ಒಂದು 20 ದಿನ ನನ್ನ ಜೊತೆಗೆ ಬಂದು ಅವರು ಏನು ದುಡ್ಡು ಗಿಡ್ಡು ತಗೊಳ್ಳದೇನೆ ನನ್ನ ಜೊತೆಗೆ ಇದ್ಬಿಟ್ಟಿದ್ರು. ಆ ಊರಿನ ಮಕ್ಕಳಿಗೆ ಇಲ್ಲಿದು ಕಂಸಾಳೆ ಎಲ್ಲ ಹೇಳ್ಕೊಟ್ಟಿದ್ರು. ಇಲ್ಲಿದು ನೀವು ಸ್ಟೂಡೆಂಟ್ ಹಿಂದೆ ಇಲ್ಲ? ಓಕೆ. ಹಾಗಾಗಿ ನಿಮಗೆ ಡ್ಯಾನ್ಸ್ ಹೇಳ್ಕೊಡಕ್ ಬರ್ತಾರಾ? ಓಕೆ, ಗೊತ್ತಿಲ್ಲ. ಆಯ್ತು, ಒಂದ್ ಯಾವ್ದಾದ್ರು ಒಂದು ಪುಟ್ಟ ಹಾಡು ಹೇಳ, ನೀವು ನನ್ನ ಜೊತೆ ಕೋರಸ್ ಕೊಡ್ತೀರಾ? ಓಕೆ, ಫೋಕ್. ದೇವಾನಂದ್, ಡೋಂಟ್ ಲಾಫ್ ಎಟ್ ಮೀ. ನಾನು ಯಾವಾಗಲೂ ಇದನ್ನೇ ಹಾಡ್ತೇನೆ ಅಂತ. ಯಾಕೆ ಹಾಡ್ತೇನೆ ಅಂತಂದ್ರೆ, ಮಕ್ಕಳಿಗೆ ಹಾಡ್ಸೋದು ಈಸಿ ಅನ್ನೋ ಕಾರಣಕ್ಕೆ. ಯು ಕ್ಯಾನ್ ರಿಪೀಟ್ ವಿತ್ ಮೀ. ಕೋರಸ್ ಅನ್ನ ನೀವು ನನ್ನ ಜೊತೆಗೆ ಹೇಳಿ, ಆಯ್ತಾ? ಓಕೆನಾ? ಜೋರಾಗಿ ಹೇಳ್ಬೇಕು. ಮೊದಲಿಗೆ ಅಲ್ಲಮ ಪ್ರಭುವಿಗೆ ಶರಣಾರ್ಥಿ. ಹೌದ್ರಿಯಪ್ಪ, ಹೌದ್ರಿಯಪ್ಪ ಹೇಳಿ. ಅಲ್ಲಿಂದ ಹಿಂದಿಂದ ಕೇಳಿಸ್ಬೇಕು. ಹೌದ್ರಿಯಪ್ಪ. ಮೊದಲಿಗೆ ಅಲ್ಲಮ ಪ್ರಭುವಿಗೆ ಶರಣಾರ್ಥಿ. ಕೂಡಿ ಕುಂತ ಜನಕ್ಕೆಲ್ಲ ನಮ್ಮ ನಮನ. ವೆರಿ ಗುಡ್. ಕಲಿಯುಗದೊಳಗಿನ ಕಥೆಯ ವಿಸ್ತಾರವ, ಕಲಿಯುಗದೊಳಗಿನ ಕಥೆಯ ವಿಸ್ತಾರವ ತಿಳಿಸಿ ಹೇಳುವೆ ಕೇಳಬೇಕ್ರಿ ಜನ. ಗಿಯಗ ಗಿಯಗ
ಎಂದೆಂದ ಇರು ಗುರುವೆ ನಾಲಗೆಯರಿಂದ ಆಗದಿರಲಿ ಒಂದು ಸಹ ಕುಂದ ನಿಮ್ಮ ಕರುಣೆಯ ಚಂದ ಆಗದಿರಲಿ ಒಂದು ಸಹ ಕುಂದ ನಿಮ್ಮ ಕರುಣೆಯ ಚಂದ ಏ ಕೌರ್ತಿ ಪ್ಯಾನಿ ತಿಂದು ಗಂಡು ಹೊಡ್ದಲ್ ಕಂಗಲ್ ಹೊಡ್ದಲ್ ಹೌದ್ರಿಯಪ್ಪ ಏ ಕೌರ್ತಿ ಪ್ಯಾನಿ ತಿಂದು ಗಂಡು ಹೊಡ್ದಲ್ ಕಂಗಲ್ ಹೊಡ್ದಲ್ ಐದೇರಿಲ್ಲ ಜೋ ಅಂದ ಕಂದೆ ನಿವಳ ಹೇಳುತ್ತೀನಿ ಕೇಳೋ ಗೆಳೆಯ ನಿನ್ನ ಮುಂದ ಕತಿ ಅಂದ ಹೇಳುತ್ತೀನಿ ಕೇಳೋ ಗೆಳೆಯ ಹೇಳುತ್ತೀನಿ ಕೇಳೋ ಗೆಳೆಯ ನಿನ್ನ ಮುಂದ ಕತಿ ಅಂದ ನನ್ನ ಮುಂದ ಕುಂತ್ರ ಹಿಂಗ ತೆರೆದ ಮನ ಇದು ಫೋಕ್ ಆಯ್ತಾ ಫೋಕ್ ನಿಮ್ಮ ಮನೆಯಲ್ಲಿ ಅಜ್ಜಿರಿದ್ರೆ ಅವರಿಗೆಲ್ಲ ಹಾಡುಗಳು ಗೊತ್ತಿರ್ತವೆ ಆದ್ರೆ ನಾಚ್ಕೋತಾ ಇರ್ತಾರೆ ಹಾಡೋದಕ್ಕೆ ನೀವು ಇವತ್ತು ಸಂಜೆ ಹೋದ್ರೆ ಅಜ್ಜಿ ಇದ್ರೆ ಎಷ್ಟು ಜನರ ಮನೇಲಿ ಅಜ್ಜಿರಿದ್ದಾರೆ ವೆರಿ ಗುಡ್ ಪಕ್ಕದ ಮನೇಲಿ ಎಲ್ಲ ಅಜ್ಜಿರಿದ್ದಾರ ಎಲ್ಲ ಅಜ್ಜಿರ ಹತ್ರ ಹೋಗಿ ನಿಮಗೆ ಕತೆ ಗೊತ್ತಾ ಹಾಡು ಗೊತ್ತಾ ಕೇಳಿ ಅವ್ರಿಗೆ ಹಾಡುಗಳು ಗೊತ್ತಿದ್ರೆ ಅದನ್ನ ನೀವು ರೆಕಾರ್ಡ್ ಮಾಡ್ಕೊಂಡು ಮೊಬೈಲಲ್ಲಿ ನೀವು ಕಲ್ತ್ಕೊಳ್ಳಿ ಆಯ್ತಾ ಓಕೆ ಸರಿ ಥ್ಯಾಂಕ್ ಯು As we come to the end of this beautiful inauguration ceremony, it is my privilege to propose the vote of thanks. First of all, I express my heartfelt gratitude to our esteemed chief guest, Mr. Devananda Varaprasad sir, for gracing this occasion and inspiring our students with his valuable words and presence. I also sincerely thank our guest of honor, Dr. Shweta Madapadi Madam, for her encouraging message and for making this event more meaningful with her presence. Ma'am, ನಿಮಗೆ ಕನ್ನಡದಲ್ಲಿ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕನ್ನಡ ನಮ್ಮ ಶಾಲೆಗೆ, ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಸಂಸ್ಥೆಗೆ ಬಹಳ ಬಲ ಹುಟ್ಟಿದೆ. ಮತ್ತೊಮ್ಮೆ ನಿಮಗೆ ಕನ್ನಡದಲ್ಲಿ ಧನ್ಯವಾದಗಳು ಮ್ಯಾಮ್.
Thank you.